ಆರ್ಥಿಕ ಶಿಸ್ತು, ಪ್ರಾಮಾಣಿಕತೆ ಸಹಕಾರಿ ಸಂಘಗಳ ಆರ್ಥಿಕ ಬೆಳವಣಿಗೆಗೆ ಪೂರಕ ವಾತಾವರಣ ಕಲ್ಪಿಸಲಿವೆ ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಶಿರಾದಲ್ಲಿ ತಿಳಿಸಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀಮಠದಲ್ಲಿ ಸ್ಫಟಿಕಾಪುರಿ ಶ್ರೀ ನಂಜಾವಧೂತ ಸ್ವಾಮೀಜಿ ಪತ್ತಿನ ಸಹಕಾರಿ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ದೇಶ ಆರ್ಥಿಕ ಸುಭದ್ರತೆಗೆ ಸಹಕಾರಿ ಸಂಘಗಳು ಪಾರದರ್ಶಕ ಆಡಳಿತವೇ ಕಾರಣ. ಸಹಕಾರ ಸಂಘದಲ್ಲಿ ಆರ್ಥಿಕ ವಹಿವಾಟು ಮಾಡುವ ಷೇರುದಾರರಿಗೆ ಜನಸ್ನೇಹಿ ಸೇವೆ ನೀಡುವ ಮೂಲಕ ಮತ್ತಷ್ಟು ಬಂಡವಾಳ ಹೂಡಿಕೆ ಹಾಗೂ ಆರ್ಥಿಕ ವಹಿವಾಟು ಹೆಚ್ಚಿಸಲು ಪ್ರೇರೇಪಿಸಬೇಕು. ಭಾರತ ದೇಶದ ಆರ್ಥಿಕ ಶಿಸ್ತಿಗೆ ಸಹಕಾರಿ ಸಂಘಗಳ ಕೊಡುಗೆ ಅಪಾರ. ಸಣ್ಣ ಸಣ್ಣ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಸಂಘಗಳು ಹೆಚ್ಚು ಸಹಕಾರಿಯಾಗುತ್ತಿವೆ. ಷೇರುದಾರರ ವಿಶ್ವಾಸ, ನಂಬಿಕೆ ಉಳಿಸಿಕೊಂಡು ಸಹಕಾರಿ ಸಂಘಗಳು ಅಭಿವೃದ್ಧಿಯತ್ತ ಮುನ್ನಡೆಯಬೇಕು ಎಂದರು. ಸ್ಫಟಿಕಾಪುರಿ ಶ್ರೀ ನಂಜಾವಧೂತ ಸ್ವಾಮೀಜಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಒಸ್ಮನೆ ರಂಗನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ವೇಳೆ ಸಂಘದ ಸಲಹಾ ಸಮಿತಿ ಸದಸ್ಯ ತಮ್ಮಣ್ಣ, ಉಪಾಧ್ಯಕ್ಷ ರಾಜಣ್ಣ, ಗೌರವಾಧ್ಯಕ್ಷ ಶಿವಾನಂದ್, ನಾಗರಾಜು, ಪರಮೇಶ್ವರ್, ಚಂದ್ರಶೇಖರ್ ಸೇರಿದಂತೆ ನೂರಾರು ಷೇರುದಾರರು ಉಪಸ್ಥಿತರಿದ್ದರು. ನೀವು ಕೊಟ್ಟಿರೋ ಸಲಹೆಗಳನ್ನೆಲ್ಲ ಪಾಲಿಸೋದಕ್ಕೆ 100 ಭಾಗನೂ ನಾನು ಪ್ರಯತ್ನ ಪಡ್ತೀನಿ. ಅದಕ್ಕೆ ನಾಳೆಯಿಂದಲೇ ಪ್ರಯತ್ನ ಪಡ್ತೀನಿ. ಅದಕ್ಕೆ ತಮ್ಮ ಸಹಕಾರನೂ ಹೆಚ್ಚಿಗೆ ಬೇಕು. ಈಗ ಹೊರಗಡೆದ ಶೇರ್ ಬರೋದಾಯಿತು, ತಾವುಗಳು ಯಾರ ಕಡೆ ಇದ್ದರೆ ಇಡಿಸೋದಾಯಿತು, ಅದನ್ನು ಅವರಿಗೆಲ್ಲ ಸಲಹೆ ಕೊಟ್ಟು ಅವರಿಗೆ ಸ್ವಲ್ಪ ನಂಬಿಕೆ ಹುಟ್ಟಿಸಿ ಇಲ್ಲಿಡಿಸಿ ಇದನ್ನು ಇನ್ನೂ ಸ್ವಲ್ಪ ಉತ್ತುಂಗಕ್ಕೆ ಬೆಳೆಸಬೇಕಂತೇಳಿ ಕೇಳ್ತಾ ಇದ್ದೀನಿ. ಮತ್ತು ತಮ್ಮ ಸಲಹೆಗಳು ಇನ್ನೂ ಏನಾದ್ರು ಇದ್ದರೆ ಮುಕ್ತವಾಗಿ ಹೇಳಿ, ಅದರ ತಪ್ಪು ನಪ್ಪುಗಳು ಇದ್ದರೆ ಅದನ್ನು ಸರಿಪಡಿಸೋಣಕ್ಕೆ ಅವಕಾಶನೂ ಕೊಡಬೇಕು. ಮುಂದೆ ಆದ ರೀತಿಯ ತಪ್ಪುಗಳಿದ್ರೆ ನೋಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ, ಇವನು ಕೂಡ ಜವಾಬ್ದಾರಿಯಿಂದ ಅವರ ಕಾರ್ಯನಿರ್ವಹಿಸುವಂಥ ವ್ಯಕ್ತಿ. ಆದರೆ ಕೆಲವರ ಮಾತಿನ ಷೇರ್ದಾರರಾಗಿ ಅಂತ ಹೇಳಿದ್ರೆ ಎವರಿ ಪೈ, 1 ರೂಪಾಯಿ ಕೂಡ 1 ಪೈಸಾ ಕೂಡ ಅಕೌಂಟಬಲ್. ಯಾರು ಎಲ್ಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಸಾರ್ವಜನಿಕರ ಸಂಸ್ಥೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಡೈರೆಕ್ಟ್ರುಗಳೇನಿರ್ತೀರಿ, ನೀವು ಅಂದ್ಕೊಂಡಿದ್ದೀರಿ ಡೈರೆಕ್ಟ್ರುಗಳು ನಮ್ಮದೇನು ಜವಾಬ್ದಾರಿ ಇರೋದಿಲ್ಲ, ಅಧ್ಯಕ್ಷರು ಯಾರಿದ್ದಾರೆ ಅವ್ರದ್ದೇ ಜವಾಬ್ದಾರಿ, ಗೌರವಾಧ್ಯಕ್ಷನೋ ಅಥವಾ ಉಪಾಧ್ಯಕ್ಷರು ಅಥವಾ ಯಾರೋ ಖಜಾಂಚಿಗಳು ಅವರೇ ಎಲ್ಲ ನೋಡ್ಕೊಳ್ತಾರೆ, ನಾವ್ಯಾರು ಏನು ಹೋಗಿ ನೋಡ್ತಿದ್ರು ನಡೀತದೆ ಅಂತ ಹೇಳಿದ್ರೆ, ನೀವು ದೊಡ್ಡ ಸ್ಕೇಲ್ ಡೈರೆಕ್ಟ್ರ್ ಆದರೆ ನಾಳೆ ನಿಮ್ಮ ಆಸ್ತಿಗಳ ಮೇಲೂ ಕೂಡ ಅಟ್ಯಾಚ್ಮೆಂಟ್ ತರ್ಬೋದು. ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆ. ಎಷ್ಟು ಜನ ಡೈರೆಕ್ಟ್ರುಗಳು ನೀವು ಓದ್ಕೊಂಡಿದ್ರೆ ಗೊತ್ತಿಲ್ಲ. ಅದರಿಂದ ನೀವು ದೊಡ್ಡ ಸ್ಕೇಲ್ ಡೈರೆಕ್ಟ್ರ್ ಆಗ್ತೀವಿ, ನಾವು ಬ್ಯಾಂಕಿನ ವಹಿವಾಟು ನೋಡೋದಿಲ್ಲ, ಬ್ಯಾಂಕ್ನಲ್ಲಿ ಏನು ನಡೀತದೆ ನೋಡೋದಿಲ್ಲ, ಅಥವಾ ನನಗೆ ಯಾರಿಗೂ ಬೇಕಾದವ್ರಿಗೂ 4 ಜನಕ್ಕೆ ಸಾಲ ಕೊಟ್ಟರೆ ಸಾಕು, ನನಗೆ ಸಮಾಧಾನ ಆಗೋಗುತ್ತೆ ಅಂತ ಹೇಳಿದ್ರೆ ಭಾಳ ತಪ್ಪಾಗ್ತದೆ. ನಿಮ್ಮನ್ನು ಬಿಡೋದಿಲ್ಲ ಈ ಕಾನೂನು. ಸಹಕಾರಿ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿದೆ. ಅದರಿಂದ ದಯಮಾಡಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಇಂಡಿಸಿಪ್ಲಿನನ್ನು ಯಾವುದೇ ಕಾರಣಕ್ಕೂ ಸಹಿಸಬೇಡಿ. ಈಗ ಕಾಂತಣ್ಣ ಹೇಳಿದ್ರು, ನೀವೇನೇ ಮಾಡಿ ಎಲ್ಲವನ್ನು ಕೂಡ ರೆಸಲ್ಯೂಷನ್ ಮೂಲಕ ಮಾಡಿ, ಪ್ರತಿ ತಿಂಗಳು ಮೀಟಿಂಗ್ನ ಕಂಪಲ್ಸರಿ ಕರೀರಿ. ಯಾವುದೇ ಒಂದು ಸಣ್ಣ ವಿಷಯ ಇದ್ದರೂ ಆ ರೆಸಲ್ಯೂಷನ್ಲಿ ಮಂಡನೆ ಮಾಡಿ. ಆವಾಗ ಅದು ನಿಮ್ಮ ಬ್ಯಾಂಕಿನ ಕಾನೂನಾಗಿ ಪರಿವರ್ತನೆ ಆಗುತ್ತೆ. ನಾಳೆ ಯಾರು ಏನು ಬಂದರೂ ಕೂಡ ಅದನ್ನು ತೋರಿಸಿದ್ರೆ ಸುಮ್ಮನೆ ಆಗ್ತಾರೆ. ಇಲ್ಲದಿದ್ರೆ ನೀವೆಲ್ಲರೂ ಕೂಡ ಉತ್ತರ ಕೊಡಬೇಕಾಗ್ತದೆ. ಮೀಟಿಂಗ್ ನಡೆಯುವಂಥದ್ದು ಬಹಳ ಮುಖ್ಯ. ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಗಳು ಇದೆಲ್ಲ ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ಷೇರುದಾರ ಸೌಹಾರ್ದ ಯುತವಾದಂಥ ವಾತಾವರಣವನ್ನು ನೀವು ಷೇರುದಾರರಿಗೆ ಅತ್ಯಂತ ಅಪ್ಯಾಯಮಾನವಾದಂಥ ವಾತಾವರಣವನ್ನು ನೀವು ಬ್ಯಾಂಕಲ್ಲಿ ಸೃಷ್ಟಿ ಮಾಡಲಿಲ್ಲ ಹಾಗೆ ಅಂತ ಹೇಳಿದರೆ ಯಾವ ಬ್ಯಾಂಕುಗಳು ಕೂಡ ಉಳಿಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ 16 ವರ್ಷ ನನಗೆ ಭಾಳ ಸಂತೋಷ. ಈ ತಾಲೂಕಿನಲ್ಲಿ ಕೆಲವು ಬ್ಯಾಂಕ್ಗಳು 3 ವರ್ಷಕ್ಕೆ 100 ಕೋಟಿ ಟರ್ನ್ ಓವರ್ ಮಾಡಿ ಅವರೇ ಸ್ವಂತ ಜಾಗ ತೊಗೊಂಡು ದೊಡ್ಡ 2 ಫ್ಲೋರ್ ಬಿಲ್ಡಿಂಗ್ ಕಟ್ತಾರೆ ಅಂತ ಹೇಳಿದ್ರೆ, ನೀವು 16 ವರ್ಷ ಆಯಿತು, ನೀವೇನು ಮಾಡಿದ್ರಿ ಅಂತೇಳಿ ಪ್ರಶ್ನೆ ಆಗ್ತದೆ. ಅದರಿಂದ 6ಕ್ಕೆ ಇಳಿಲಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನುವಂಥ ಬ್ಯಾಂಕು ನಿಮ್ದು ಆಗಬಾರ್ದು. ನಾಳೆಯಿಂದಲೇ ಈಗ ಏನೇನು ಸಲಹೆಗಳು ಕೊಟ್ಟಿದ್ದಾರೆ, ಇದು ನಾಳೆ ಯಾರೋ ಒಬ್ಬ ಇವನ ಮೇಲೆ ಯಾರು ಸುಮ್ಮನೆ ಇರೋದಿಲ್ಲ. ಇದು ಸಾರ್ವಜನಿಕರು ದುಡ್ಡಿದು. ನೀವು ಹೇಳಿದ್ದೆಲ್ಲ ಕೇಳಿಕೊಂಡು ಯಾರು ಹೋಗುವಂಥ ದಡ್ಡರು ಇವತ್ತು ಷೇರುದಾರರು ಇರೋದಿಲ್ಲ. ಹಾಗಾಗಿ ಎವರಿ ಪೈಸಾ ಅದು ಅಕೌಂಟಬಲ್. ನೀವು
ಅಂದ್ಕೊಳ್ಬೋದು, ನಾನು ಆಡಿಟ್ನಲ್ಲಿ ಏನಾದರೂ ಮಾಡಿ ಆಡಿಟರ್ಗೆ ಒಂದು 50,000 ಲಂಚ. ಷೇರ್ದಾರರು ಆಗಿ ಅಂತ ಹೇಳಿದ್ರೆ ಎವೆರಿ ಪೈ, 1 ರೂಪಾಯಿ ಕೂಡ 1 ಪೈಸಾ ಕೂಡ ಅಕೌಂಟಬಲ್. ಯಾರು ಎಲ್ಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಸಾರ್ವಜನಿಕರ ಸಂಸ್ಥೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಡೈರೆಕ್ಟರ್ಗಳೇನಿರ್ತೀರಿ, ನೀವು ಅಂದ್ಕೊಂಡಿದ್ದೀರಿ ಡೈರೆಕ್ಟರ್ಗಳು ನಮ್ಮದೇನು ಜವಾಬ್ದಾರಿ ಇರೋದಿಲ್ಲ, ಅಧ್ಯಕ್ಷರು ಯಾರಿದ್ದಾರೆ ಅವ್ರದ್ದೇ ಜವಾಬ್ದಾರಿ, ಗೌರವಾಧ್ಯಕ್ಷನೋ ಅಥವಾ ಉಪಾಧ್ಯಕ್ಷರು ಅಥವಾ ಯಾರೋ ಖಜಾಂಚಿಗಳು ಅವರೇ ಎಲ್ಲ ನೋಡ್ಕೊಳ್ತಾರೆ, ನಾವ್ಯಾರು ಏನು ಹೋಗಿ ನೋಡಿದ್ರು ನಡೀತದೆ ಅಂತ ಹೇಳಿದ್ರೆ, ನೀವು ದೊಡ್ಡ ಸ್ಕೇಲ್ ಡೈರೆಕ್ಟರ್ ಆದರೆ ನಾಳೆ ನಿಮ್ಮ ಆಸ್ತಿಗಳ ಮೇಲೂ ಕೂಡ ಅಟ್ಯಾಚ್ಮೆಂಟ್ ತರ್ಬೋದು. ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆ. ಎಷ್ಟು ಜನ ಡೈರೆಕ್ಟರ್ಗಳು ನೀವು ಓದ್ಕೊಂಡಿದ್ರೆ ಗೊತ್ತಿಲ್ಲ. ಅದರಿಂದ ನೀವು ದೊಡ್ಡ ಸ್ಕೇಲ್ ಡೈರೆಕ್ಟರ್ ಆಗ್ತೀವಿ, ನಾವು ಬ್ಯಾಂಕಿನ ವಹಿವಾಟು ನೋಡೋದಿಲ್ಲ, ಬ್ಯಾಂಕ್ನಲ್ಲಿ ಏನು ನಡೀತದೆ ನೋಡೋದಿಲ್ಲ, ಅಥವಾ ನನಗೆ ಯಾರಿಗೂ ಬೇಕಾದವ್ರಿಗೆ ಒಂದು 4 ಜನಕ್ಕೆ ಸಾಲ ಕೊಟ್ಟರೆ ಸಾಕು, ನನಗೆ ಸಮಾಧಾನ ಆಗೋಗುತ್ತೆ ಅಂತ ಹೇಳಿದ್ರೆ ಬಹಳ ತಪ್ಪಾಗ್ತದೆ. ನಿಮ್ಮನ್ನು ಬಿಡೋದಿಲ್ಲ ಈ ಕಾನೂನು. ಸಹಕಾರಿ ಕಾನೂನು ಅತ್ಯಂತ ಪರಿಣಾಮಕಾರಿಯಾಗಿದೆ. ಅದರಿಂದ ದಯಮಾಡಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಇಂಡಿಸಿಪ್ಲಿನನ್ನು ಯಾವುದೇ ಕಾರಣಕ್ಕೂ ಸಹಿಸಬೇಡಿ, ಯಾವುದೇ ಕಾರಣಕ್ಕೂ ಸಹಿಸಬೇಡಿ. ಈಗ ಕಾಂತಣ್ಣ ಹೇಳಿದ್ರು, ನೀವೇನೇ ಮಾಡಿ ಎಲ್ಲವನ್ನು ಕೂಡ ರೆಸಲ್ಯೂಷನ್ ಮೂಲಕ ಮಾಡಿ, ಪ್ರತಿ ತಿಂಗಳು ಮೀಟಿಂಗ್ನ ಕಂಪಲ್ಸರಿ ಕರೀರಿ, ಯಾವುದೇ ಒಂದು ಸಣ್ಣ ವಿಷಯ ಇದ್ದರೂ ಆ ರೆಸಲ್ಯೂಷನ್ಲಿ ಮಂಡನೆ ಮಾಡಿ, ಆವಾಗ ಅದು ನಿಮ್ಮ ಬ್ಯಾಂಕಿನ ಕಾನೂನಾಗಿ ಪರಿವರ್ತನೆ ಆಗುತ್ತೆ. ನಾಳೆ ಯಾರೇನು ಬಂದರೂ ಕೂಡ ಅದನ್ನು ತೋರಿಸಿದ್ರೆ ಸುಮ್ಮನೆ ಆಗ್ತಾರೆ, ಇಲ್ಲದಿದ್ರೆ ನೀವೆಲ್ಲರೂ ಕೂಡ ಉತ್ತರ ಕೊಡಬೇಕಾಗ್ತದೆ. ಮೀಟಿಂಗ್ ನಡೆಯುವಂಥದ್ದು ಬಹಳ ಮುಖ್ಯ. ನಿಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಗಳು ನೀವು ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ಮಾಡಲೇಬೇಕು. ಇಲ್ಲ ಹಾಗೆ ಅಂತ ಹೇಳಿದ್ರೆ ಯಾವನೋ ಒಬ್ಬ ನೌಕರ ಮಾಡುವಂಥ ತಪ್ಪಿಗೆ ನೀವು ಹೊಣೆಗಾರರಾಗಬೇಕಾಗ್ತದೆ, ಆಮೇಲೆ ನೀವು ಉತ್ತರ ಕೊಡಬೇಕಾಗ್ತದೆ. ಇವತ್ತಿನ ಸಭೆಯಲ್ಲಿ ನಾವು ಗಮನಿಸ್ತಾ ಇದ್ವು, ಪ್ರತಿಯೊಂದೂ ಕೂಡ ಅವರು ಎಕ್ಸಾಮಿಗೆ ರೆಡಿ ಆದಂಗೆ ಒಬ್ಬರು ಅಧ್ಯಕ್ಷರು ತಿಂಗಳಾನ್ಗಟ್ಟಲೆ ಕೂತ್ಕೊಂಡು ಅದನ್ನು ಬರ್ಕೊಂಡು. ಅದರಿಂದ ಆರ್ಥಿಕ ಶಿಸ್ತು ವೈಯಕ್ತಿಕ ಜೀವನದಲ್ಲೂ ಮತ್ತು ಸಾರ್ವಜನಿಕ ಜೀವನದಲ್ಲೂ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಮತ್ತು ಪ್ರಾಮಾಣಿಕತೆಯನ್ನು ವಹಿಸ್ತದೆ. ಈ ಒಂದು ಏನು ಸರ್ವ ಸದಸ್ಯರ ಸಭೆ ಇದೆ, ಇಲ್ಲಿ ನಮ್ಮ ಭಾಳಷ್ಟು ಜನ ಸೂಕ್ಷ್ಮ ವಿಷಯಗಳಲ್ಲಿ ಇಲ್ಲಿ ಯಾರೂ ಏನು ಪ್ರಸ್ತಾಪ ಮಾಡಿಲ್ಲ. ಇನ್ ಡೀಟೇಲ್ ಸೂಕ್ಷ್ಮ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ತಪ್ಪಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಯಾವ ವಿಷಯವನ್ನು ಕೂಡ ಯಾರೂ ಪ್ರಸ್ತಾಪ ಮಾಡಿಲ್ಲ, ಯಾರಿಗೂ ನೋವುಂಟಾಗಬಾರ್ದು ಅಂತ. ಇದನ್ನು ನಿಮ್ಗೆ ಕೊಡುವಂಥ ಗೌರವ ಅಂತೇಳಿ ಅರ್ಥ ಮಾಡಿಕೊಂಡು ನಾಳೆಯಿಂದಲೇ ಆಗಿರುವಂಥ ಎಲ್ಲ ಲೋಪದೋಷಗಳು, ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಈ ಥರದ ಟೆಕ್ನಿಕಲ್ ಎರರ್ಸ್ ಆಗಿರ್ತದೆ. ಅದಕ್ಕೆ ಅಧ್ಯಕ್ಷ ಹೊಣೆ ಅಥವಾ ಗೌರವಾಧ್ಯಕ್ಷ ಹೊಣೆ ಅಥವಾ ಇನ್ನೊಬ್ಬ ಹೊಣೆ ಅಂತ ಹೇಳಿ ನಾವು ಹೇಳಲಿಕ್ಕಾಗೋದಿಲ್ಲ. ಟೆಕ್ನಿಕಲ್ ಎರರ್ಸ್ ನಡೀತದೆ. ಆದರೆ ಆ ಟೆಕ್ನಿಕಲ್ ಎರರ್ಸು ಅದು ಯಾರ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ, ಅದರ ನೇತೃತ್ವವನ್ನು ವಹಿಸಿರುವಂಥ ಡೈರೆಕ್ಟರ್ಗಳು, ಅಧ್ಯಕ್ಷಗಳು, ಪದಾಧಿಕಾರಿಗಳು ಯಾರಿರ್ತಾರೆ ಅವ್ರ ಮೇಲೇ ಪರಿಣಾಮ ಬೀರ್ತದೆ. ಅದರಿಂದ ಅವರಾದ್ಮೇಲೆ ನೌಕರನ್ನ ಹಿಡ್ಕೊಳ್ತಾರೆ, ಅವ್ರ ಆಸ್ತಿನ ಅಟ್ಯಾಚ್ ಮಾಡ್ತಾರೆ. ಇವತ್ತು 10 ಲಕ್ಷ ಏನಾದರೂ ಕ್ರಾಸ್ ಮಿಸ್ಅಪ್ರೂಷನ್ ಆಗಿದೆ ಅಂತ ಹೇಳಿದ್ರೆ